ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಪುಷ್ಯಮಾಸ, ಕೃಷ್ಣ ಪಕ್ಷ, ದ್ವಾದಶಿ ತಿಥಿ, ಅನುರಾಧ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಕೇರಳದ ಎರಿಮಲೆಯಲ್ಲಿ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳ ಪ್ರತಿಭಟನೆ, ಕರ್ನಾಟಕದ ಗಾಡಿಗಳಿಗೆ ಮಾತ್ರ ತಡೆ, ಮಾಲಾಧಾರಿಗಳ ಆಕ್ರೋಶ. ಬಳ್ಳಾರಿ ನಂತರ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಗಲಾಟೆ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ನಾಯಕನಿಂದ ಪ್ರಾಣ ಬೆದರಿಕೆ, ಅವಾಚ್ಯ ನಿಂದನೆ, ಸಾರ್ವಜನಿಕ ಸೇವೆಗೆ ಧಕ್ಕೆ, ಕಣ್ಣೀರಿಟ್ಟ ಪೌರಾಯುಕ್ತೆ. ರಾಹುಲ್ ಗಾಂಧಿ ಮೈಸೂರು ಭೇಟಿ, ರಾಜಕೀಯ ಕುತೂಹಲ. ಏರ್ಪೋರ್ಟ್ನಲ್ಲಿ ರಾಹುಲ್ ಮತ್ತು ಡಿಕೆಶಿ ರಹಸ್ಯ ಮಾತುಕತೆ. ಪವರ್ ಶೇರಿಂಗ್ ಗುಸುಗುಸು ಮಾತುಕತೆ ನಂತರ ಡಿಕೆಶಿ ಏಕಾಂಗಿಯಾಗಿ ನಡೆದು ಹೋದ ದೃಶ್ಯ ವೈರಲ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಮೈಸೂರು ಆಗಮನದ ವೇಳೆ ಏರ್ಪೋರ್ಟ್ನಲ್ಲಿ ಸಿಎಂ ಸ್ವಾಗತಿಸಿದ ದೃಶ್ಯಗಳು ಗಮನ ಸೆಳೆದವು. ರಾಹುಲ್ ಗಾಂಧಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಹಾಗೂ ಪಕ್ಷದ ಸಂಘಟನಾ ವಿಚಾರಗಳ ಕುರಿತು ನಾಯಕತ್ವದೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಮೈಸೂರು ಏರ್ಪೋರ್ಟ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಪ್ರತ್ಯೇಕವಾಗಿ ನಡೆದ ಮಾತುಕತೆ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ರಾಹುಲ್ ಭೇಟಿ ಬಳಿಕ ಡಿಕೆಶಿ ಏಕಾಂಗಿಯಾಗಿ ನಡೆದುಕೊಂಡು ಹೋದ ದೃಶ್ಯಗಳು ಗಮನ ಸೆಳೆದಿವೆ. ರಾಹುಲ್ ಹಾಗೂ ಡಿಕೆಶಿ ನಡುವೆ ನಡೆದ ಈ ರಹಸ್ಯ ಮಾತುಕತೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಿಸಿದೆ ಎಂಬ ಗುಸುಗುಸು ಕೇಳಿಬರುತ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಆಂತರಿಕ ಬೆಳವಣಿಗೆಗಳ ನಡುವೆಯೇ ಈ ಭೇಟಿ ಮಹತ್ವ ಪಡೆದುಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಪಕ್ಷದೊಳಗಿನ ರಾಜಕೀಯ ಸಮೀಕರಣಗಳಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಮೈಸೂರಿನಲ್ಲಿ ಆನ್ಲೈನ್ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ನಗರದ ನಿರ್ಜನ ಪ್ರದೇಶದಲ್ಲಿ ಡೆಲಿವರಿ ಕಾರ್ಯದಲ್ಲಿ ನಿರತರಾಗಿದ್ದ ಯುವಕನನ್ನು ಇಬ್ಬರು ದುಷ್ಕರ್ಮಿಗಳು ಅಡ್ಡಗಟ್ಟಿ ಗಾಡಿ ಹಾಗೂ ಹಣ ಕೊಡುವಂತೆ ಬೆದರಿಕೆ ಹಾಕಿ ಹಲ್ಲೆ ನಡೆಸಿದ್ದಾರೆ. ಅಚಾನಕ್ ದಾಳಿಯಿಂದ ಡೆಲಿವರಿ ಬಾಯ್ ಭಯಭೀತನಾಗಿದ್ದಾನೆ. ಈ ವೇಳೆ ಅದೇ ರಸ್ತೆಯಲ್ಲಿ ಬಂದ ಅಪರಿಚಿತ ವ್ಯಕ್ತಿಯನ್ನು ಕಂಡು ಆರೋಪಿಗಳು ಮೊಬೈಲ್ ವಾಪಸ್ ನೀಡಿ ₹500 ಪಡೆದು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇದರಿಂದ ದೊಡ್ಡ ಅನಾಹುತ ತಪ್ಪಿದೆ. ಮಾಹಿತಿ ಪಡೆದ ಪೊಲೀಸರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪೀಡಿತನ ಹೇಳಿಕೆ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಈ ಘಟನೆ ಡೆಲಿವರಿ ಸಿಬ್ಬಂದಿಯ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಈಗ ನೀನು ಮಾತಾಡ್ತಿಲ್ಲ, ಫೋನ್ ಅಡ್ರೆಸ್ ಹೇಳಿದೆ ನನಗೆ. ದುಡ್ಡು ಮಾತ್ರ ಮಾಡಕೋಬೇಡಿ, 10 ಜಾಗ ಪೆಟ್ರೋಲ್ ಇತ್ತು ಹೋಗ್ಕೋಬೇಡಿ, ತಲೆ ಮೇಲೆ ಕಲ್ಲೆ ತಾಗ ಏನ್ ಮಾಡ್ತೀರಿ? ಇಲ್ಲಿ ಅದೇ ಜಾಗ ಇದು ನೋಡ್ರಿ. ಅವ್ರು ಎಣ್ಣೆ ಹೊಡಿತಾರೆ, ಏನೋ ಹೊಡಿತಾರೆ. ನಿಮ್ ಜೀವ ಹೊಡ್ಕೊಳ್ಳಿ ಫಸ್ಟ್. ಆಯ್ತು ಸರಿ, ಮೊದಲು ಅಡ್ರೆಸ್ ಹೊಡೆದ್ಬಿಟ್ಟು ಬ್ರೋ, 3 ಜನ ನಂಗೆ ಹೆಂಗೆ ಸ್ವಿಗ್ಗಿ ಮುಗಿಸ್ಕೊಂಡು ಬರ್ತಾ ಇದೆ. ಗಾಡಿ ಕೊಡು, ದುಡ್ಡು ಕೊಡು, ಎಲ್ಲನೂ ಕೊಡು ಅಂದ್ಬಿಟ್ಟು ನಿಮ್ಗೆ ಆಗಿನ ವರ್ಷ ಅಂದ್ಬಿಟ್ಟು ಹೊಡೆದ್ಬಿಟ್ಟು. ಎಷ್ಟು ಜನ ಬಂದಿದ್ರು? ಇಬ್ಬರೇ ಬ್ರೋ. ಸಂಕಲ್ಪಟ್ರಿಯಿಂದ ಬರ್ತಾ ಇದ್ದಾರೆ. ಈ ಕಡೆ ಮಾಮೂಲಿ ಕೋರ್ಗೆ ಹೋಗ್ತದೆ ಬ್ರೋ, ಮಾಮೂಲಿ ಇಂಥ ಇನ್ಸ್ಟ್ರಕ್ಷನ್ ಅವ್ರಿಗೆ. ಲಾಸ್ಟಲ್ಲಿ ಒಂದು 10 ನಿಮಿಷ ಆದಮೇಲೆ ಒಬ್ಬರು ಬಂದರು. ಅವ್ರು ಬಂದಮೇಲೆ ಫೋನ್ ಎಲ್ಲ ಕೊಟ್ಬಿಟ್ರು. ಅದರಲ್ಲಿ ₹500 ಮಾತ್ರ ಕಿತ್ಕೊಂಡು ಮಿಕ್ಕಿದವ್ರು ಬಂದ ತಕ್ಷಣ ಅಮೌಂಟ್ ಕೊಟ್ಬಿಟ್ರು. ಇಲ್ಲ ಬ್ರೋ, ನಾನು ಬರಗಂಟೆ ಇಲ್ಲೇ ಇರೋ. ಇನ್ನು ಮಾಮೂಲಿ ನಮ್ಮ ಅಷ್ಟೇ ಬ್ರೋ, ಪೊಲೀಸ್ ಬಂದರು. ಅವ್ರನ್ನ ಮಾಮೂಲಿ ಗಾಡಿ ಐತೆ, ಕಂಪ್ಲೇಂಟ್ ಕೊಡ್ತೀನಿ ಬಾ ಅಷ್ಟೇ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದ ಆದಿಹಳ್ಳಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಅಶೋಕ್ ಲೇಲ್ಯಾಂಡ್ ಗಾಡಿಯ ಚಕ್ರ ಕಟ್ ಆಗಿ ಪಲ್ಟಿಯಾದ ಘಟನೆ ನಡೆದಿದೆ. ಸಾಗಾಟದಲ್ಲಿದ್ದ ಟೊಮೆಟೊ ತುಂಬಿದ ಗಾಡಿ ಅಚಾನಕ್ ಪಲ್ಟಿಯಾಗಿದ್ದು, ಗಾಡಿಯಲ್ಲಿದ್ದ ಟೊಮೆಟೊ ಹಣ್ಣುಗಳು ರಸ್ತೆ ತುಂಬೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಘಟನೆ ವೇಳೆ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನಲಾಗಿದೆ.
ಅಪಘಾತದ ಪರಿಣಾಮ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿದ್ದು, ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಚಾರವನ್ನು ಸುಗಮಗೊಳಿಸಿದರು. ಅಪಘಾತಕ್ಕೆ ಕಾರಣವಾದ ಅಂಶಗಳ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನಿಯರ್ ಆದಿಹಳ್ಳಿ ಹತ್ರ ಲಾರಿ ಪಲ್ಟಿಯಾಗಿದೆ, ಚಕ್ರ ಕಟ್ಟಾಗಿ. ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿ ಕೊರಟಗೆರೆ ದಲಿತ ಕಾಲೋನಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. 80 ವರ್ಷದ ಸಣ್ಣಯ್ಯ ಹಾಗೂ 75 ವರ್ಷದ ಜೇಮ್ಮ ಎಂಬ ವೃದ್ಧ ದಂಪತಿಗಳು ಮಗ ಕುಮಾರನ ಕ್ಯಾನ್ಸರ್ ಚಿಕಿತ್ಸೆಗಾಗಿ 2023ರಲ್ಲಿ ಇಕ್ವಿಟಸ್ ಫೈನಾನ್ಸ್ನಲ್ಲಿ ಮನೆ ಒತ್ತೆ ಇಟ್ಟು 2 ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು. 1 ವರ್ಷ ಕಂತು ಪಾವತಿಸಿದ ಬಳಿಕ ಆರ್ಥಿಕ ಸಂಕಷ್ಟದಿಂದ ಬಾಕಿ ಉಳಿದಿದೆ. ಇದನ್ನು ಕಾರಣವಾಗಿ ಖಾಸಗಿ ಫೈನಾನ್ಸ್ ಸಂಸ್ಥೆ ಮನೆ ಹಾಗೂ ದನದ ಕೊಟ್ಟಿಗೆಗೆ ಬೀಗ ಹಾಕಿದೆ. ಮನೆಗೆ ಪ್ರವೇಶವಿಲ್ಲದೆ ವೃದ್ಧರು ಜಾನುವಾರುಗಳೊಂದಿಗೆ ಹಿತ್ತಲಲ್ಲೇ ಜೀವನ ನಡೆಸುತ್ತಿದ್ದಾರೆ. ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳ ನೆರವು ಕೋರಿ ವೃದ್ಧ ದಂಪತಿಗಳು ಮನವಿ ಮಾಡಿದ್ದಾರೆ. ಅದೇ ಈಗ ನಮಗೆ ತೊಂದರೆ ಆದದ್ರಿಂದ ನಾವು ಡೀವ್ ನಿಲ್ಲಿಸ್ತಾ, ಈಗ ನಮ್ಮ ಯಜಮಾನ್ರಿಂಗಾದ್ರು ಮಗಂಗಾದ ನಾವು ನಿಮ್ಮ ಸಾಲನೇನು ನಾವಿಲ್ಲ ಅಂತ ಇಲ್ಲ, ಕಟ್ಟಿಕೊಡಕ್ಕೆ ಒಂಚೂರು ನಮಗೆ ಕಾಲ ಅವಕಾಶ ಕೊಡಬೇಕು. ಎಲ್ಲ ದಯಮಾಡಿ ನಮ್ಮನ್ನ ಒಂಚೂರು ಉಳಿಸ್ಕೋಬೇಕು. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇಲ್ಲ ದುಡ್ಡು ಬೆಳ್ಕೊಂಡು ತಿನ್ನಕ್ಕೆ ಜಮೀನಿಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೋ. ಈಗ ಹಿಂಗಾದದ್ರಿಂದ ನಾವು ಒಂಚೂರು ಜೀವ ನಿಲ್ಲಿಸ್ತಾ, ಯಾರಾದರೂ ನಮಗೆ ಸಹಾಯ ಮಾಡಿ ನಮ್ಮ ಜೀವನ ಮಾಡೋಕ್ಕೆ ಸಹಾಯ ಮಾಡಿಕೊಡಿ. ಇದು ನಮಗೆ ತೊಂದರೆ ಆದದ್ರಿಂದವ ನಾವು ಕಟ್ಟಕ್ಕಾಗಲಿಲ್ಲ. ದಿನ ನಿಂತ್ಕೊಟ್ಟು ನಮಗೆ ಒಂದು ಸ್ವಲ್ಪ ಕಾಲ ಅವಕಾಶ ಕೊಟ್ಟು ನಮಗೆ ಜನ ಸಹಾಯ ಮಾಡಿ ನಮಗೆ ಒಂಚೂರು ಇದು ಮಾಡಿಕೊಡಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಾಳಿಗನಾಡು ಸುತ್ತಮುತ್ತ ಅಕಾಲಿಕ ಮಳೆ ಆತಂಕ ಸೃಷ್ಟಿಸಿದೆ. ಕಣದಲ್ಲಿ ಒಣಗಲು ಹಾಕಿದ್ದ ಕಾಫಿ ಮಳೆ ನೀರಿಗೆ ಕೊಚ್ಚಿ ಹೋಗುತ್ತಿರುವುದರಿಂದ ಕಾರ್ಮಿಕರು ಹಾಗೂ ಬೆಳೆಗಾರರು ಅದನ್ನು ರಕ್ಷಿಸಲು ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದ್ದಕ್ಕಿದ್ದಂತೆ ಸುರಿದ ಮಳೆಯಿಂದ ಕಾಫಿ ಸಂಪೂರ್ಣ ಹಾನಿಯಾಗುವ ಭೀತಿ ಎದುರಾಗಿದೆ. ಕೆಲವರು ತುರ್ತಾಗಿ ತಾರ್ಪಾಲಿನ್ ಮುಚ್ಚಿ, ಕೆಲವರು ಕಾಫಿಯನ್ನು ಸ್ಥಳಾಂತರಿಸುವಲ್ಲಿ ನಿರತರಾಗಿದ್ದರು. ಅಕಾಲಿಕ ಮಳೆ ಕಾಫಿ ಬೆಳೆಗಾರರ ದುಡಿಮೆಗೆ ತೀವ್ರ ಹೊಡೆತ ನೀಡಿದ್ದು, ಬೆಳೆ ನಷ್ಟದ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಹೊಡಿತು ಮಳೆ. ಇದಿರ್ಲಿ ಅದೋಗಿ ಅಲ್ಲಿಗೊಂದ್ಬೇಕಲ್ಲ. ಹೊಡೆದಾಯ್ತು, ಇವತ್ತಿತ್ತು ಮಳೆ. ಆಯ್ತು. ಇವತ್ತು ಇತ್ತು, ಇವತ್ತು ದಾಟಬೇಕಾಗಿತ್ತು, ಆಗ್ಲಿಲ್ಲ ನೋಡಿ. ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ಸಾವಿನ ದವಡೆಯಿಂದ ಪವಾಡ ಸದೃಶವಾಗಿ ವೃದ್ಧನೊಬ್ಬ ಪಾರಾದ ಘಟನೆ ನಡೆದಿದೆ. ಕುರುವಂಗಿ ಗ್ರಾಮಕ್ಕೆ ತೆರಳಲು ಬಂದಿದ್ದ 75 ವರ್ಷದ ಆಂಜನೇಯ ಎಂಬುವವರ ಮೇಲೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಮೈಮೇಲೆ ಹರಿದರೂ ಅವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡಿದವರನ್ನು ಬೆಚ್ಚಿ ಬೀಳಿಸುವಂತಿದೆ. ಅಪಘಾತದಲ್ಲಿ ಆಂಜನೇಯ ಅವರ ಕೈಕಾಲುಗಳಿಗೆ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಿರ್ಲಕ್ಷ್ಯ ಚಾಲನೆ ಆರೋಪದಡಿ ಬಸ್ ಚಾಲಕನ ವಿರುದ್ಧ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕೇರಳದ ಎರಿಮಲೆಯಲ್ಲಿ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳಿಂದ ಭಾರೀ ಪ್ರತಿಭಟನೆ ನಡೆದಿದೆ. ಶಬರಿಮಲೆ ಯಾತ್ರೆಗೆ ತೆರಳುತ್ತಿದ್ದ ಕರ್ನಾಟಕ ನೋಂದಣಿ ವಾಹನಗಳನ್ನು ಕೇರಳ ಪೊಲೀಸರು ತಡೆದ ಹಿನ್ನೆಲೆಯಲ್ಲಿ ಭಕ್ತರು ರಸ್ತೆ ಮಧ್ಯೆ ಕುಳಿತು ಭಜನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಯ್ಯಪ್ಪ ಸ್ವಾಮಿ ಕೇರಳದಲ್ಲಿ ಏಕೆ ನೆಲೆಸಿದ, ಕರ್ನಾಟಕದಲ್ಲಿ ನೆಲೆಸಬೇಕಿತ್ತು. ಕೇರಳಿಗರ ದೌರ್ಜನ್ಯಕ್ಕೆ ಅಯ್ಯಪ್ಪನನ್ನೇ ಕರ್ನಾಟಕಕ್ಕೆ ಕರೆದ ಮಾಲಾಧಾರಿಗಳು ಇತರ ರಾಜ್ಯದ ವಾಹನಗಳಿಗೆ ಅವಕಾಶ ನೀಡಿ ಕರ್ನಾಟಕದ ವಾಹನಗಳಿಗೆ ಮಾತ್ರ ನಿರ್ಬಂಧ ಹೇರಲಾಗಿದೆ ಎಂದು ಮಾಲಾಧಾರಿಗಳು ಆರೋಪಿಸಿದ್ದಾರೆ. ಹಸುಗೂಸುಗಳು, ವೃದ್ಧರೊಂದಿಗೆ ಬಿಸಿಲಿನಲ್ಲಿ ಪರದಾಡುತ್ತಿರುವ ಯಾತ್ರಿಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಎರುಮೇಲಿಯಿಂದ ಶಬರಿಮಲೆಗೆ ಕೇರಳದ ಖಾಸಗಿ ಅಥವಾ ಸರ್ಕಾರಿ ಬಸ್ಸಿನಲ್ಲಿ ಮಾತ್ರ ತೆರಳುವಂತೆ ಸೂಚಿಸಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ.
ಕೂಡಲೇ ಕರ್ನಾಟಕ ಸರ್ಕಾರ ಹಾಗೂ ನಾಯಕರು ಮಧ್ಯಪ್ರವೇಶಿಸಬೇಕೆಂದು ಭಕ್ತರು ಆಗ್ರಹಿಸಿದ್ದಾರೆ. ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳ ಆಕ್ರೋಶ ತೀವ್ರಗೊಂಡಿದೆ. ಶಬರಿಮಲೆ ಯಾತ್ರೆಗೆ ತೆರಳುತ್ತಿದ್ದ ಕರ್ನಾಟಕ ನೋಂದಣಿ ವಾಹನಗಳನ್ನು ಎರುಮೇಲಿಯಲ್ಲೇ ತಡೆದ ಕೇರಳ ಸರ್ಕಾರ ಹಾಗೂ ಪೊಲೀಸರ ಕ್ರಮಕ್ಕೆ ಭಕ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎರುಮೇಲಿಯಿಂದ ಶಬರಿಮಲೆಗೆ ಸುಮಾರು 100 ಕಿಲೋಮೀಟರ್ ದೂರವಿದ್ದು, ಕೇರಳದ ಖಾಸಗಿ ಹಾಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಾತ್ರ ತೆರಳುವಂತೆ ಸೂಚಿಸಿರುವುದು ದಬ್ಬಾಳಿಕೆಯಾಗಿದೆ ಎಂದು ಆರೋಪಿಸಿದ್ದಾರೆ. ಮಾಲಾಧಾರಿಗಳು ರಸ್ತೆ ಮಧ್ಯೆ ಮಲಗಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಕ್ರಮದಿಂದ ಯಾತ್ರಿಕರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈಗ ಮಾಡ್ತಿರೋದೇನು ಸ್ವಾಮಿ? ಬೇಕೇ ಬೇಕು, ಬೇಕೇ ಬೇಕು, ಈ ಕೇರಳ ಸರ್ಕಾರದವರು ಕರ್ನಾಟಕ ಸರ್ಕಾರದಿಂದ ಬಂದಿರೋಂಥ ಅಯ್ಯಪ್ಪ ಸ್ವಾಮಿಗಳಿಗೆ ಮಲತಾಯಿ ಭಾವನೆ ಮಾಡ್ತಾ ಇದ್ದಾರೆ. ಈ ಆದ ಕಾರಣ ನಾವು ಏನು ಟ್ಯಾಕ್ಸ್ ಕಟ್ಟಲ್ವಾ, ಟಿ.ಪಿ ಕಟ್ಟಲ್ವಾ, ರೋಡ್ ಟ್ಯಾಕ್ಸ್ ಕಟ್ಟಲ್ವಾ, ಇಲ್ಲಿ ಪಾರ್ಕಿಂಗ್ ಕಟ್ಟಲ್ವಾ, ಏನೇ ಒಂದು ಕಟ್ಟಿ ಈ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ದೌರ್ಜನ್ಯಕ್ಕೆ ಕೇರಳ ಸರ್ಕಾರದವರು ಯಾಕೆ ಮಾಡ್ತಾರೆ? ಇದನ್ನು ಒಳ್ಳೇದು ಮಾಡ್ಕೊಡ್ಬೇಕು ಅಂತ ಎಲ್ಲ ಕೇರಳ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ. ಕರ್ನಾಟಕದಿಂದ ಬಂದಂತ ಸ್ವಾಮಿಗಳನ್ನ ಎಲ್ಲರನ್ನೂ ಎರಿಮಲೆಯಲ್ಲಿ ಈ ತರ ನಿಲ್ಲಿಸ್ಕೊಂಡಿ ಸ್ವಾಮಿಗಳು ಯಾರನ್ನೂ ಸಮೇತ ಗಾಡಿಗಳು ತಂದು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸ್ವಾಮಿ ಪಾರ್ಕಿಂಗಿಗೆ ಭಯಂಕರ ಮಾಡ್ತಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರ ಸ್ವಾಮಿಗಳೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದೀವಿ. ಸ್ವಾಮಿ ಯಾರು ಕೂಡ ಇಲ್ಲಿ ಪೊಲೀಸ್ನವರಾಗ್ಲಿ ಯಾರೇ ಆಗಲಿ ನಮಗೆ ಭಾಗ್ಯ ಆಗ್ತಾ ಇಲ್ಲ. ಎಲ್ಲ ಅವ್ರವ್ರ ಬಾಡಿಗೆ ಅವರ ಕೆಲಸ ಮಾಡ್ತಾರೆ. ನಮ್ಮ ಸ್ವಾಮಿಗಳು ಇಲ್ಲಿ ಕಾಯ್ತಾ ಕುಂತ್ಕೊಂಡಿದ್ದೀವಿ. ಸಾವಿರಾರು ಜನ ಕರ್ನಾಟಕದಿಂದ ಕೇರಳ ರಾಜ್ಯಕ್ಕೆ ಬಂದಿದ್ದೀವಿ ಸ್ವಾಮಿ ನಾವು. ಪರಮಾತ್ಮ ಅಯ್ಯಪ್ಪ ಯಾಕೆ ಕೇರಳಕ್ಕೆ ಬಂದು ನಿಲ್ಲಿಸ್ತಾನೆ? ದಯವಿಟ್ಟು ಕರ್ನಾಟಕಕ್ಕೆ ಬಂದು ನಿಲ್ಲಿಸಿದ್ರೆ ಭಾರಿ ಒಳ್ಳೇದಾಗ್ತಿತ್ತು. ನಮಗೆ ಟಿಪಿಯನ್ನು ಕಟ್ತಾ ಇದೀವಿ. ನಮ್ಮ ಹಣವನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಮ್ಮ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಹರಿದು ಬರ್ತಾ ಇದೆ. ಆದ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ದಯವಿಟ್ಟು ಕೇರಳ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರದವರು ನಮ್ಮನ್ನು ಗಮನ ಹರಿಸಿ ನಮಗಾಗಿರುವ ಅನ್ಯಾಯನ ದಯವಿಟ್ಟು ಗಮನಿಸಬೇಕಂತೇಳಿ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ದೂರವಾಣಿ ಮೂಲಕ ಬೆದರಿಕೆ ಹಾಕಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಡು ರಸ್ತೆಯಲ್ಲಿ ಅಕ್ರಮವಾಗಿ ಅಳವಡಿಸಿದ್ದ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಕೋಪಗೊಂಡು ಅವಾಚ್ಯ ಅಶ್ಲೀಲ ಪದಗಳಿಂದ ನಿಂದಿಸಿ ಚಪ್ಪಲಿಯಲ್ಲಿ ಹೊಡೆಸುತ್ತೇನೆ, ಬೆಂಕಿ ಹಾಕಿಸುತ್ತೇನೆ ಎಂದು ಪ್ರಾಣ ಬೆದರಿಕೆ ಹಾಕಲಾಗಿದೆ ಎಂದು ದೂರಲಾಗಿದೆ. ಕೆಪಿಸಿಸಿ ರಾಜ್ಯ ಸಂಯೋಜಕರೂ ಆಗಿರುವ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗಿದೆ. ಈ ವೇಳೆ ಪೌರಾಯುಕ್ತೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕಿದ್ದಾರೆ. ಈ ಘಟನೆಯ ವೇಳೆ ಸ್ಥಳೀಯ ಶಾಸಕ ಬಿಎನ್ ರವಿಕುಮಾರ್ ಅವರ ಮೇಲೂ ಅವಾಚ್ಯ ಹಾಗೂ ಅಶ್ಲೀಲ ಪದಗಳಿಂದ ನಿಂದನೆ ನಡೆಸಲಾಗಿದೆ ಎನ್ನಲಾಗಿದ್ದು, ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂ.ಸಿ. ಸುಧಾಕರ್ ಅವರಿಗೂ ಅವಮಾನ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯಿಂದ ಶಿಡ್ಲಘಟ್ಟ ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಭಯಭೀತಗೊಂಡಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ನಿರತರಾದ ಅಧಿಕಾರಿಗಳಿಗೆ ಇಂತಹ ಬೆದರಿಕೆಗಳು ಅಸಹ್ಯಕರವೆಂದು ನಗರಸಭೆ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ನಗರಸಭೆ ಅಧಿಕಾರಿಗಳು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದು, ಪೊಲೀಸ್ ಕ್ರಮದ ನಿರೀಕ್ಷೆಯಲ್ಲಿದ್ದಾರೆ. ಮೇಡಮ್, ಅದು ಬ್ಯಾನರ್ ಬಿಚ್ಚ ಕೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್. ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಏನು ಅಂತ ತಂದೀಗ ಮಾತಾಡ್ಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು. ತಾಲೂಕಾ ಕೆಲಸ ಸರ್ ನೋಡಿ, ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ. ಏನು ಮಾಡಿಲ್ಲ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ.
ಚಾಮರಾಜನಗರದಲ್ಲಿ ಕನ್ನಡ ಬಾವುಟ ಕಿತ್ತೆಸೆದ ಘಟನೆ ಉದ್ವಿಗ್ನತೆಗೆ ಕಾರಣವಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳು ಪ್ರಯಾಣಿಸುತ್ತಿದ್ದ ವಾಹನದ ಮೇಲೆ ಹಾರಿಸಿದ್ದ ಕನ್ನಡ ಬಾವುಟವನ್ನು ತಮಿಳರು ಕಿತ್ತು ಹಾಕಿದ ಆರೋಪ ಕೇಳಿಬಂದಿದೆ. ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದು ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಮಾಹಿತಿ ಪಡೆದ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಶಾಂತಿ ಕಾಪಾಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದ್ದು ಘಟನೆ ಸಂಬಂಧ ತನಿಖೆ ಮುಂದುವರೆದಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಕೇರಳದ ಎರಿಮಲೆಯಲ್ಲಿ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳ ಪ್ರತಿಭಟನೆ, ಕರ್ನಾಟಕದ ಗಾಡಿಗಳಿಗೆ ಮಾತ್ರ ತಡೆ, ಮಾಲಾಧಾರಿಗಳ ಆಕ್ರೋಶ. ಬಳ್ಳಾರಿ ನಂತರ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಗಲಾಟೆ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ನಾಯಕನಿಂದ ಪ್ರಾಣ ಬೆದರಿಕೆ, ಅವಾಚ್ಯ ನಿಂದನೆ, ಸಾರ್ವಜನಿಕ ಸೇವೆಗೆ ಧಕ್ಕೆ, ಕಣ್ಣೀರಿಟ್ಟ ಪೌರಾಯುಕ್ತೆ. ರಾಹುಲ್ ಗಾಂಧಿ ಮೈಸೂರು ಭೇಟಿ, ರಾಜಕೀಯ ಕುತೂಹಲ. ಏರ್ಪೋರ್ಟ್ನಲ್ಲಿ ರಾಹುಲ್ ಮತ್ತು ಡಿಕೆಶಿ ರಹಸ್ಯ ಮಾತುಕತೆ. ಪವರ್ ಶೇರಿಂಗ್ ಗುಸುಗುಸು ಮಾತುಕತೆ ನಂತರ ಡಿಕೆಶಿ ಏಕಾಂಗಿಯಾಗಿ ನಡೆದು ಹೋದ ದೃಶ್ಯ ವೈರಲ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.